ಆತ್ಮೀಯ H16 ನ್ಯೂಸ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಖರ್ಗ್ ಐಲ್ಯಾಂಡ್ ಗೆದ್ದ ಬಿಡ್ತೀವಿ. ನಿಮ್ಮ ಇಂಧನ ಅಂದರೆ ಏನು, ನಿಮ್ಮೆಲ್ಲ ವಿದ್ಯುತ್ ಸಂಬಂಧಿಸಿದಂಥದ್ದು ಅಥವಾ ಮತ್ತೊಂದು ಸಂಬಂಧಿಸಿದಂಥ ನಿಮಗೆ ಸಿಹಿ ನೀರಿನ ಈ ಒಂದು ಲವಣಗಳನ್ನು ತೆಗೆಯುತ್ತಿರುವಂಥ ಘಟಕಗಳನ್ನಾಗಲಿ ಎಲ್ಲರೂ ಹೊಡೆದು ಬಿಡ್ತೀವಿ ನಾವು. ನೀವು ನಾಶ ಆಗಿ ಹೋಗ್ತೀರಿ ಸಂಪೂರ್ಣವಾಗಿ. ಒಪ್ಪಂದಕ್ಕೆ ಬರ್ರಿ, ಅಗ್ರಿಮೆಂಟ್ ಮಾಡಿಕೊಡ್ರಿ ಅಂತೇಳಿ ಇವತ್ತು ನಮ್ಮ ಟ್ರಂಪ್ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಂದು ಒಪ್ಪಂದ ಬೇಡ ಅಂದರೆ ನಿಮ್ಮ ನಾಶ ನಿಶ್ಚಿತ ಅನ್ನುವಂಥದ್ದು ಇವತ್ತು ಅವ್ರಿಗೆ ಗೊತ್ತಾಗಿದೆ. ಟ್ರಂಪ್ ಅವರು ಸಪೋಸ್ ಒಪ್ಪಂದ ಆಗದೆ ಹೋದ್ರೆ, ಇರಾನ್ ಇನ್ನಷ್ಟು ಬಲಿಷ್ಠ ಆದ್ರೆ, ಅದ್ರ ಹಿಂದೆ ಚೈನಾ ಪೂರ್ತಿಯಾಗಿ ನಿಂತಿದ್ದರಿಂದಾಗಿ ತಮಗೆ ಸೋಲು ಖಚಿತ. ಯುದ್ಧ ಮಾಡೋಕ್ಕಿಂತಲೂ ಬುದ್ಧಿವಂತಿಕೆಯಿಂದ ನಮ್ಮ ವ್ಯಾಪಾರವನ್ನು ಅಲ್ಲಿ ಉಳಿಸ್ಕೊಳ್ಳುವಂಥ ಒಂದು ಕೆಲಸ ಮಾಡುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಯಾಕೆಂದರೆ ಇರಾನನ್ನು ನಾಶ ಮಾಡೋದಂದ್ರೆ ತಮ್ಮನ್ನು ತಾವು ನಾಶ ಮಾಡ್ಕೊಂಡಂಗೆ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಯಾವ ಒಂದು ಪ್ಲ್ಯಾನ್ ಮಾಡಿ ಇರಾನನ್ನು ಬಗ್ಗಿಸ್ಬೇಕು, ಜಗದ 12% ತೈಲ ಇಟ್ಕೊಂಡು ಕೂತದ, ಇದು ಎಣ್ಣೆ ಇಟ್ಕೊಂಡು ಕೂತದ, ಅದ್ರ ಮೇಲೆ ನಾನು ಒಡೆ ಆಗಬೇಕಂತ ಪ್ರಯತ್ನ ಮಾಡಿದ್ರು. ಅದು ಸುಳ್ಳಾಗಿದೆ. ಇವತ್ತು ಅಸಾಧ್ಯ ಅನ್ನೋದು ಗೊತ್ತಾಗಿದೆ. ಅದಕ್ಕಾಗಿ ಮೊದಲಿದ್ದಂಗೆ ಇರಲಪ್ಪ ನಮ್ಮದು ಅನ್ನುವಂಥ ಹಂತಕ್ಕೆ ಬಂದು ನಿಂತದೆ ಇವತ್ತು ಅಮೇರಿಕ. ಜೊತೆಗೆ ಒಂದಿಷ್ಟು ಅಷ್ಟು ತುಳಿದು ಇಸ್ರೇಲ್ದು. ಯಾಕೆಂದರೆ ಇಸ್ರೇಲ್ ಸಂಪೂರ್ಣ ನಾಶವಾದ್ರೆ ಮಧ್ಯ ಏಷ್ಯಾದ ಮೇಲೆ ಅಥವಾ ಕೊಲ್ಲಿ ರಾಷ್ಟ್ರದ ಮೇಲೆ ನಮ್ಮ ಹಿಡಿದು ತಪ್ಪುತ್ತೆ ಅನ್ನುವಂಥ ಭಯನೂ ಅವರಲ್ಲಿ ಇರೋದ್ರಿಂದಾಗಿ ಒಪ್ಪಂದಕ್ಕೆ ಬರ್ರಿ, ಇಲ್ಲ ಅವ್ರು ವಿನಾಶ ಮಾಡ್ತೀವಿ, ನಾವು ಹೆಂಗೋ ಹಾಳಾಗ್ತೀವಿ, ನಾವು ರೆಡಿ ಆಗಿವಿ, ನೀವು ಹೆಂಗೆ ರೆಡಿ ಆಗಿದ್ರಿ. IRGCಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇರಾನದ ಈ ಒಂದು ಏನು ಇಸ್ಲಾಮಿಕ್ ರೆವಲ್ಯೂಷನರಿ ಒಂದು ಖಾಫ್ ಅದು ಸೈನಿಕರಿದ್ದಾರೆ, ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವೇನಾದರೂ ಇದನ್ನು ಮುಂದುವರಿಸಿದ್ರೆ ನಿಮ್ಮ ನಾಶ ನಿಶ್ಚಿತ. ನಾವು ಎಲ್ಲ ಸಿಕ್ಕಲ್ಲಿ ಬಾಂಬ್ ಹಾಕ್ತೇವಪ್ಪ, ನಮ್ಮ